ಬೀದರ್ ರಸ್ತೆ ದಾಟುತ್ತಿದ್ದಾಗ ಕಾರು ಡಿಕ್ಕಿ ವಿದ್ಯಾರ್ಥಿಗೆ ಗಂಭೀರ ಗಾಯ, ಗ್ರಾಮಸ್ಥರ ಪ್ರತಿಭಟನೆ. ಬೀದರ್ ರಾಷ್ಟ್ರೀಯ ಹೆದ್ದಾರಿ 161ಎಯಲ್ಲಿ ರಸ್ತೆ ದಾಟುತ್ತಿದ್ದ ವೇಳೆ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ಹೊಡೆದಿದ್ದು ವಿದ್ಯಾರ್ಥಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ಜೀರ್ಗಾ ಬಿ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ ಜೀರ್ಗಾ ಗ್ರಾಮದ ವಿದ್ಯಾರ್ಥಿ ವಿಕಾಸ್ ಸೋಪನ 14 ವರ್ಷ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಗಾಯಗೊಂಡ ವಿದ್ಯಾರ್ಥಿಗೆ ಬೀದರ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಔರದ್ ಕಡೆಯಿಂದ ವೇಗವಾಗಿ ಚಲಿಸುತ್ತಿದ್ದ ಕಾರು ರಸ್ತೆ ದಾಟುತ್ತಿದ್ದ ವಿದ್ಯಾರ್ಥಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ವಿದ್ಯಾರ್ಥಿ 10 ಅಡಿ ಹಾರಿ ಬಿದ್ದಿದ್ದಾನೆ. ಘಟನೆಯು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವಿಡಿಯೋ ವೈರಲ್ ಆಗಿದೆ. ಗ್ರಾಮಸ್ಥರ ಪ್ರತಿಭಟನೆ. ಅಪಘಾತ ಸಂಭವಿಸಿದ್ದು ಖಂಡಿಸಿ ಗ್ರಾಮಸ್ಥರು ಹೆದ್ದಾರಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಅಪಘಾತಕ್ಕೀಡಾದ ವಿದ್ಯಾರ್ಥಿಗೆ ಪರಿಹಾರ ಒದಗಿಸಬೇಕು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಂಪ್ಸ್ ಹಾಕಬೇಕು, ರಸ್ತೆ ಕಾಮಗಾರಿ ನೆನೆಗೂದಿಗೆ ಬಿದ್ದಿದ್ದು ಶೀಘ್ರವೇ ಕಾಮಗಾರಿ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಔರದ್ ತಹಶೀಲ್ದಾರ್ ಮಲ್ಲಶೆಟ್ಟಿ ಚಿದ್ರಿ, ಸಿಪಿಐ ಆರ್.ಕೆ. ಠಾಕೂರ್, ಸಂತಾಪುರ್ ಠಾಣೆ ಪಿಎಸ್ಐ ನಂದಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ರಾಜಯ್ಯಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ಇಲ್ಲಿ ಇದಕ್ಕೆಲ್ಲ ಹೊಣೆಗಾರ ರೋಡ್ ಭಾಳ ಸಣ್ಣ ಮಾಡ್ಯಾರ. ಬ್ಯಾರೇಜ್ ಇಲ್ಲಿ 150 ಹಂಗ ರೋಡ್ ಅದ, ಇಲ್ಲಿ ಭಾಳ ಕಮ್ಮಿ ಅದ. ಊರ್ ಬಲ್ಲಿ ಯಾಕೆ ಕಮ್ಮಿ ಆಗಬೇಕು? ಇದು ರೋಡ್ ಮಾಡೋದು ನಿರ್ಲಕ್ಷ್ಯದಿಂದ ಇವತ್ತೇನದ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ಲತ್ತಾವ. ತಿಂಗಳಿಗೆ ಒಂದು ಕಂಪಲ್ಸರಿ ಇಲ್ಲಿ ಆಕ್ಸಿಡೆಂಟ್ ಆಯ್ತಾವ. ಮೊನ್ನೆ ಒಂದು ಎಮ್ಮಿ ಸತ್ತಿಲ್ಲಿ, ಮತ್ತು ಒಬ್ಬ ಹುಡುಗ ಸೀರಿಯಸ್ ಅನ್ನ ಇನ್ನಬಿ ಮಾನವರದವ್ರು ಇಬ್ಬರು ಜಾಗದ ಮೇಲೆ ಸತ್ತರು. ಇಲ್ಲಿ ರೋಡ್ ಅಗಲೀಕರಣ ಮಾಡ್ಬೇಕಿನ್ನ ಅವರು, ಯಾಕಂತಂದ್ರೆ ಇಲ್ಲಿ ಡಿವೈಡರ್ ಹಾಕಬೇಕು. ಇಲ್ಲಿ ಮತ್ತಿನ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಅದಕ್ಕಾಗಿ ನಾವು ಅವರು ರೋಡ್ ಮಾಡೋರಿಗೆ ಬೇಡ್ಕೊಂಬದು ಏನಂದ್ರೆ ಇಲ್ಲಿ ಅಗಲೀಕರಣ ಆಗ್ಬೇಕು. ಇಲ್ಲಿ ಹೋದ್ರೆ ನಾವು ಇಲ್ಲಿಂದ ಸ್ಟ್ರೈಕ್ ಹೇಳಲೇವು. ಇವತ್ತು ನಿರಂತರ ಮಾಡ್ತೇವೆ ನಾವು. ಮತ್ತು ನಮ್ಮ ಹುಡುಗ ಪರಿಹಾರ ಕೊಡ್ಬೇಕು. ಅವರು ಹಾಸ್ಪಿಟಲ್ದು ಪರಿಹಾರ ಕೊಡ್ಬೇಕು. ಸೀರಿಯಸ್ ಅದ ಸರ್, ಭಾಳ ಸೀರಿಯಸ್ ಅದ. ಸುಮಾರು 20 ಅಡಿ 30 ಅಡಿ ಮೂರ್ ಹೋಗ್ಬಿದ್ದಾನ ಕೂಸವ. ಆಕ್ಸಿಡೆಂಟ್ ಕಾರ್ ಓಟಿ ಸ್ಪೀಡ್ ಇತ್ತು. ಕಾರ್ ಎಕಡೆ ಹೊಂಟಿತ್ತು? ಸನ್ಪುರ್ಲಿಂದ ಈ ಕಡೆ ಬೀದರ್ ನಡೆದಿತ್ತು ಸರ್. ಅದು ಹುಡುಗ ಸ್ಕೂಲ್ಕ್ ನಡೆದ. ಆ ಕಡೆ ಈ ಕಡೆ ಜರ ಅಗಲೀಕರಣ ಆಯ್ತು, ಡಿವೈಡರ್ ಆಯ್ತು ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ ಕಮ್ಮಿ ಆಯ್ತಾವ ಸರ್. ಅದು ಆಗ್ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಗಣಪತರಾವ್ ಶೆಂಬೇಳಿ. ಬೀದರ್ ಟು ಔರಾದಿಂದ ಮತ್ತು ಗಾಡಿಗಳು ಇಷ್ಟು ಸ್ಪೀಡ್ ಅವ ಸರ್. ಒಂದು 150 ಮೇಲೆ ಹೊಡಿಲತ್ತರ ಹೊರತು ಕಡಿಮೆ ಹೊಂಟಿಲ್ಲ. ಸ್ಲೋ ಗಾಡಿ ಎಲ್ಲೂ ಮತ್ತು ಡಿವೈಡರ್ ಕೆಲವು ಬೇಕಾದ ಜಾಗ ಹಾಕ್ಲತ್ತಾರ, ಕೆಲವು ಜಾಗ ಬಿಟ್ಕೊಟ್ರ. ಹಂಗೆ ತಹಸೀಲ್ದಾರ್ ಮೇಲೆ ಇವ್ರು ಹಾಕ್ಲತ್ತ, ಇವ್ರ ಮೇಲೆ ಅವ್ರು ಹಾಕ್ಲತ್ತಾರ. ಹಿಂಗೆ ಮಾಡಿ ಎಲ್ಲ ಜಾಗ ಇದೇ ರೀತಿ ಆಕ್ಸಿಡೆಂಟ್ ಇದಾಗ್ಲತ್ತವ ಸರ್. ಅದು ಇದು ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಯಾವ ಗಾಡಿ? ಒಂದು ಕಾರ್ ಅದ ಸರ್. ಅದು ಪೊಲೀಸ್ ಸ್ಟೇಷನ್ದಾಗ ಹಾಕ್ಯಾರ ಇವಾಗ. ಅದು ಕಾರ್ ಅದ, ಅವನಿಗೂ ಅಲ್ಲಿ ಹಾಕ್ಯಾರ. ಡ್ರೈವರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಕೊಟ್ಟಿದ್ದೀವಿ ಸರ್. ಇವಾಗ ಹುಡುಗ ಬೀದರ್ ಕಳಿಸಿದೆವು ಆಂಬುಲೆನ್ಸ್ ಗಾಡಿ ಸರ್. ಹುಡುಗಿನ ಹುಡುಗ ಎಷ್ಟು ವರ್ಷ ಹುಡುಗನ? 14 ವರ್ಷ. ಎಕಡೆ ಹೋಗ್ಲತ್ತಿದ್ದ ಅವ? ಇಲ್ಲಿ ಸ್ಕೂಲಿಗೆ ಹೋಗ್ಲಕ್ ಇಲ್ಲಿ ನಿಂತಾನ ಸರ್. ಸೈಡಿಗೆ ಒಂದು ಗಾಡಿ, ಇಲ್ಲಿ ಒಂದು ತಿಪ್ಪಲ ಗಾಡಿ ನಿಂತಿತ್ತು. ಅದ್ರ ಪಕ್ಕದಲ್ಲಿ ಅವ ಏನ್ ಮಾಡತ್ತಾನ, ಇಲ್ಲಿ ನಿಂತಾನ. ಇಲ್ಲಿಂದ ಹೋಯ್ತದ ಅವ್ನು ಬೇರೆ ಗಾಡಿ ಅದ. ಅವ ಸ್ಪೀಡ್ ಬಂದವ. ಹಿಂಗ್ ಹೋಗೋಷ್ಟ್ರಲ್ಲಿ ಅಲ್ಲಿ ಸ್ಪೇಸ್ ಕಮ್ಮಿ ಅದ ಸರ್ ಆ ಕಡೆ. ಯಾಕಂದ್ರೆ ರೋಡ್ ಸೈಡ್ 2 ವೀಲರ್ ಹೋಗಲ್ಕಿಂತ ಆಚಕ ನಮ್ಗೊಂದು 10 ಅಡಿ ಅಟ್ಲೀಸ್ಟ್ ಮರುಬೇಕಾದ ಲೆವೆಲ್ ಇರ್ತಿತ್ತು ಅಂತಂದ್ರ ಈ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ಲಿಲ್ಲ. ಈಗ ಅಲ್ಲಿ ನೋಡ್ರಿ 2 ವೀಲರ್ ಅಲ್ಲೇ ಹೋಗ್ತದ, ಜನನೂ ಅಲ್ಲೇ ಹೋಗ್ತಾರ. ಈಗ ಅದು ಆಕ್ಸಿಡೆಂಟ್ ಆಗೇ ಆಗ್ತದ. ಇದಕ್ಕೆ ಹೊಣೆಗಾರ ಯಾರು? ರೋಡಿನವ್ರೇ ಸರ್. ರೋಡಿಗೆ ಈಗ ರೋಡ್ ಯಾರು ಮಾಡಿಸ್ಲತ್ತಾರ ಅವರೇ ಇದಕ್ಕೆಲ್ಲ ಹೊಣೆಗಾರ. ಅದು ಅವರೆಲ್ಲ ಸೇರಿ ಆ ಮಗುಗೂ ಒಂದು ಮಾನವತೆಲಿಂದು ಅದಕ್ಕೆ ಏನಾರ ಪರಿಹಾರ ಕೊಡಬೇಕು ಅಷ್ಟೇ ಸರ್. ನಮ್ಮ ಬೇಡಿಕೆ ಬೇರೆದೇನಿಲ್ಲ. ಈಗ ಕೂಸು ಎಲ್ಲಿದೆ? ಹಾಸ್ಪಿಟಲ್. ಯಾವ ಹಾಸ್ಪಿಟಲ್? ವಾಸು ಹಾಸ್ಪಿಟಲ್ ಅಲ್ಲಿ ಇದೆ ಸರ್. ಭಾಳ ಸೀರಿಯಸ್ ಆಯ್ತಾ? ತುಂಬಾ ಸೀರಿಯಸ್ ಸರ್. ಕಂಡೀಷನ್ ಬದುಕ ಚಾನ್ಸ್ ಇಲ್ಲ ಅಂತ ಹೇಳಿದಾರಂತ ಸರ್ ಡಾಕ್ಟರ್. ಹುಡುಗ ಯಾವ ಸ್ಥಳಿಗೆ ಹೋಗ್ತಿದೆ? ಹಾಸ್ಟೆಲ್ ಏನೋ ಹಾಕಿದ್ರಂತ ಅವರಿಗೆ ಸರ್. ಅದು ನಮ್ಗೆ ಇನ್ನೂ ಡೀಟೇಲ್ ಗೊತ್ತಿಲ್ಲ. ಅದು ಚಿಕ್ಕ ಮಗು ಸರ್. ಇವಾಗ ಸ್ಕೂಲ್ ಹೋಗೋ ಹೊತ್ತಿಗೆ ಸಡನ್ ಬ್ಯಾಗ್ಗೆ ಸಾತ್ ಇಲ್ಲಿಂದ ಸುಮಾರು ಎಷ್ಟೋ ಒಂದು 200 ಮೀಟರ್ವರೆಗೂ ಜಂಪ್ ಆಗೋ ಅಷ್ಟು ದೂರ ಬಿದ್ದದ ಸರ್ ಕೂಸು. ಅವ್ರ ಹತ್ರ ವಿಡಿಯೋ ಕೂಡ ಇದೆ, ನೀವು ಅದ್ರ ಮೇಲೆ ಚೆಕ್ ಮಾಡಬಹುದು. ನೀವು ಏನಾಗಬೇಕು ಕೂಸು ಅವರಿಗೆ? ನಾವು ಊರದಿಂದ ಫ್ಯಾಮಿಲಿ ಮೆಂಬರ್ಸ್ ತಮ್ಮರಲ್ಲೇ ಇದ್ದೀವಿ. ನಿಮ್ಮ ಹೆಸರು? ರಾಜ್ಕುಮಾರ್ ಸಿಂಧೆ.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.